ಮರದಲ್ಲಿ ಆಡಿ ಹಕ್ಕಿಗಳಂದ, ಬೇಡನು ಬಾಣವ ಹೂಡುತ್ತ ಕೊಂದನಂದ, ಮುನಿದ ಮುನಿಯ ಹೃದಯದಿಂದ ಹೊರಹೊಮ್ಮಿತು ರಾಮಾಯಣ ಮಕರಂದ. ರಾಮಾಯಣ ಮಹಾಭಾರತ ಸದಾಕಾಲಕ್ಕೂ ಇರುವಂತಹ ಮಹಾಕಾವ್ಯ, ಜೀವಂತವಾದಂತಹ ಕಾವ್ಯ, ವರ್ತಮಾನವಾಗಿರುವಂತಹ ಕಾವ್ಯ. ಯಾವಾಗಲೂ ಆಗಿ ಹೋಯ್ತು ಅಲ್ಲ ರಾಮಾಯಣ. ರಾಮಾಯಣವನ್ನು ವಾಲ್ಮೀಕಿ ಹೇಳ್ತಾರೆ ಸಾಂಪ್ರತಂ ಲೋಕೆ ಅಂತೇಳಿ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ, ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ. ರಾಮಾಯಣದ ಪ್ರಾರಂಭದ ಮಾತುಗಳು ತಪಸ್ಸು ಮತ್ತು ಸ್ವಾಧ್ಯಾಯ. ಇಕ್ಷ್ವಾಕುವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ. ಒಬ್ಬ ಇದ್ದಾನೆ, ಇಕ್ಷ್ವಾಕು ವಂಶದಲ್ಲಿ ಇದ್ದಾನವನು. ಅವನ ಹೆಸರನ್ನು ಹೇಳಿಲ್ಲ. ಜನ ಎಲ್ಲ ಅವನನ್ನು ರಾಮ ಅಂತೇಳಿ ಕರೀತಾರೆ. ರಾಮ ಇರುವಾಗಲೇ ರಾಮ ಅಂತ ಕರಿತಾ ಇದ್ರು. ತ್ರೇತಾಯುಗದಿಂದ ಇನ್ನೂ ಕರಿತಾ ಇದ್ದೀವಿ ರಾಮ 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 ಕರಿತಾ ಇದ್ದೀವಿ, ಕರಿತಾ ಹೋಗ್ತಾರೆ. ಸದಾಕಾಲ ಕರೆಯುವಂತಹ ಶಬ್ದ, ಸದಾಕಾಲ ಕೇಳುವಂತಹ ಮಹಾಮಂಗಳ ಶಬ್ದ ರಾಮ ಅನ್ನು. ಶ್ರೀ